ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈಟಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಎದುರು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡಿ ಬೇರೆ ಬೇರೆ ಆಗಿದಾರಂತೆ, ನಾವ್ ಯಾಕಾಗಬಾರ್ದು, ನಾವು ಬೇರೆ ಆಗೋಣ ಅನ್ನೋದು ಹೆಂಗಿರತ್ತೆ? ಅದೇ ಪಕ್ಕದ ಮನೆಯಲ್ಲಿರೋ ಅತ್ತೆ ಸೊಸೆ ಚೆನ್ನಾಗಿ ಹೊಂದಾಣಿಕೊಂಡು ಆರಾಮಾಗಿದ್ದು ಕುಟುಂಬನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ, ನಾವು ಯಾಕೆ ಹಂಗಿರಬಾರ್ದು? ಡಿಫ್ರೆನ್ಸ್ ಇದೆ ಅಲ್ಲ? ಇದೇ ರೀತಿನೇ ಬೇರೆಯವ್ರನ್ನ ನೋಡಿ ಅವರ ಸಂಬಂಧಗಳನ್ನು ಸುಧಾರಿಸಿಕೊಂಡು ಚೆನ್ನಾಗಿರುವಂತಹ ಅತ್ತೆ ಸೊಸೆಯಂದ್ರ ಬಾಂಧವ್ಯವನ್ನು ತೋರಿಸುವಂತಹ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೈಟಿರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾದಂತಹ ಅತ್ತೆ ಸೊಸೆ ಇಬ್ಬರು ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಉತ್ತರಳ್ಳಿ ಇದ್ದೀನಿ. ಸೊ ಅತ್ತೆ ಸೊಸೆ ಇಬ್ರು ರೆಡಿ ಆಗಿದ್ದಾರೆ, ನನ್ನ ಪಕ್ಕ ಕೂತಿದ್ದಾರೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಸಾಕಷ್ಟು ವಿಷಯಗಳಿದೆ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೊದಲನೇದಾಗಿ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ಲಕ್ಷ್ಮಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಅವರ ಸೊಸೆ ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ ಶ್ರೀಮತಿ ಸ್ಫೂರ್ತಿ ಅವರು. ನಮಸ್ಕಾರ ಮೇಡಮ್, ಸ್ವಾಗತ ತಮಗೆ. ಸೊ ಅಂತೂ ಇಂತೂ ಜೋರಾಗಿ ರೆಡಿ ಆಗಿದ್ದೀರಾ, ರೈಟ್? ಶುರು ಮಾಡೋಣ. ಓಕೆ, ಈಗ ನಿಮ್ಮ ಹೆಸರು ಲಕ್ಷ್ಮಿ ಅಂತ ಗೊತ್ತು, ಅಫ್ಕೋರ್ಸ್ ಲಕ್ಷ್ಮಿ ತರನೇ ರೆಡಿ ಆಗಿದ್ದೀರಾ. ಎಷ್ಟೊತ್ತು ಟೈಮ್ ತಗೊಂಡ್ರಿ ಮೇಕಪ್ ಆಗೋದಕ್ಕೆ, ರೆಡಿ ಆಗೋದು? 5 ನಿಮಿಷ, ಜಾಸ್ತಿ ಏನಿಲ್ಲ. ಬ್ಯೂಟಿ ಸೀಕ್ರೆಟ್ ಹೇಳ್ಬಿಟ್ರೆ 5 ನಿಮಿಷದಲ್ಲಿ. ಸಂತೋಷ ಮ್ಯಾಮ್, ಹೇಳಿ ನಿಮ್ಮ ಪರಿಚಯ. ನನ್ನ ಹೆಸರು ಲಕ್ಷ್ಮಿ ಅಂತ, ಉತ್ತರಳ್ಳಿಲಿ ಇರೋದು. ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರು. ನಮ್ಮ ಯಜಮಾನ್ರ ಹೆಸರು ಸಮೀರ್ ಸಿಂಹ ಅಂತ, ನನಗೊಬ್ಬನೇ ಮಗ ರಾಕೇಶ್ ಸಿಂಹ ಅಂತ, ನನ್ನ ಸೊಸೆ ಸ್ಫೂರ್ತಿ. ಸೂಪರ್. ದೆನ್ ನಿಮ್ಮ ಹವ್ಯಾಸಗಳು ಏನು? ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀರಿ? ನಾನು ಹಳೆ ಹಾಡುಗಳನ್ನ ಕೇಳ್ತೀನಿ, ಹಿಂದಿ ಕನ್ನಡ ಎಲ್ಲ ಹಾಡುಗಳನ್ನ ಕೇಳ್ತೀನಿ. ಪುಸ್ತಕ ಓದೋ ಹವ್ಯಾಸ ಇದೆ. ಓಕೆ, ಬರೀ ಹಾಡನ್ನು ಕೇಳೋದಾ ಅಥವಾ ಹಾಡೋದು ಉಂಟಾ? ಇಲ್ಲ, ಹಾಡನ್ನು ಕೇಳೋದೇ ಜಾಸ್ತಿ. ಸಂತೋಷ ಮ್ಯಾಮ್. ಸೊ ಬನ್ನಿ, ಇದು ಅವರ ಸೊಸೆಯವರ ಪರಿಚಯ ಕೇಳೋಣ. ಸ್ಫೂರ್ತಿ ಅವರು, ಮೇಡಮ್ ನಿಮ್ಮ ಪರಿಚಯ. ನನ್ನ ಹೆಸರು ಸ್ಫೂರ್ತಿ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ದಾಸರಳ್ಳಿಯಲ್ಲಿ, ಬೆಂಗಳೂರಲ್ಲಿ. ಈಗ ರೀಸೆಂಟಾಗಿ ಮದುವೆ ಆಗಿ ಉತ್ತರಳ್ಳಿಗೆ ಮೂವ್ ಆಗಿದ್ದೀನಿ. ಸೊ ಇನ್ನೊಂದು ತಿಂಗಳಿಗೆ 1 ಇಯರ್ ಆಗುತ್ತೆ ನಾವು ಮದುವೆ ಆಗಿ. 11 ತಿಂಗಳಾಗಿದೆ. ಹೌದು ಹೌದು. ಮದುವೆ ಲೆಕ್ಕನ ಇನ್ನೇನು? ಹೌದು. ನಿಮ್ಮ ಯಜಮಾನ್ರ ಹೆಸರು? ಅವ್ರ ಹೆಸರು ರಾಕೇಶ್ ಸಿಂಹ ಅಂತ. ಸೊ ಒಟ್ಟಿನಲ್ಲಿ ಸಿಂಹ ಫ್ಯಾಮಿಲಿ ಮಧ್ಯೆ ಕೂತಿದ್ದೀನಿ ನಾನು, ಅಲ್ವಾ? ಹೇಳಿ ಮ್ಯಾಮ್, ಫ್ರೀ ಟೈಮಲ್ಲಿ ಏನು ಮಾಡ್ತಿರ್ತೀರಿ? ನಿಮ್ಮ ಹಾಬೀಸ್ ಅಥವಾ ಏನಾದರೂ ವರ್ಕ್ ಮಾಡ್ತಿದ್ದೀರಾ? ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಭರತನಾಟ್ಯಂ ಡ್ಯಾನ್ಸರ್. ಲೈಕ್ ಹಾಬೀಸ್ ಆ ಥರ ಇದಾಗಿ, ಆ್ಯಂಡ್ ಜೂನಿಯರ್ ಎಲ್ಲ ಆಗಿದೆ. ಸೊ ಪ್ರೊಫೆಷ್ನಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ MNC ಕಂಪನಿಯಲ್ಲಿ. ಓಕೆ. ಸೊ ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೈ ಪ್ರೊಫೆಷನ್ ಅಲ್ವಾ? ಕಿಲಿ ಮಣೆ ಮೇಲೆ ಈ ಥರ ಕುಟ್ಟೋದು ಚೆನ್ನಾಗಿ ಅನ್ಸುತ್ತೋ ಅಥವಾ ಗೆಜ್ಜೆ ಕಟ್ಕೊಂಡು ನಾಟ್ಯ ಮಾಡೋದು ಚೆನ್ನಾಗಿ ಅನ್ಸುತ್ತೋ? ಅಂದರೆ ಎರಡೂ ಹೇಳಬೇಕಂದ್ರೆ ಒಂಥರ ಬ್ಯಾಲೆನ್ಸ್ ಥರ. ಸೊ ಹಾಬೀಸ್ ಅಂತ ಬಂದರೆ ಪ್ಯಾಷನ್ ಆಗಿರುತ್ತೆ. ಸೊ ನಮಗೂ ಒಂಥರ ಸ್ಟ್ರೆಸ್ ಆಗಿರುತ್ತೆ, ಲೈಕ್ ವರ್ಕ್ ಮಾಡಿ ಮಾಡಿ. ಸೊ ಪ್ಯಾರಲಾಗಿ ಇಟ್ಸ್ ಲೈಕ್ ಅ ಸ್ಟ್ರೆಸ್ ಬರ್ಸ್ಟರ್ ಥರ. ಸೂಪರ್ ಸೂಪರ್. ಓಕೆ, ಅತ್ತೆಯವರು ಲಕ್ಷ್ಮಿ ಅವರೇ, ಸೊ ಸಿಂಹ ಫ್ಯಾಮಿಲಿಗೆ ಬಂದಾಗ ಹೇಗಿತ್ತು? ಫಸ್ಟ್ ಭಯ, ಒಂದು ಆತಂಕ ಏನೋ ಇರುತ್ತಲ್ಲ? ಖಂಡಿತ ಇರುತ್ತೆ ಅಲ್ಲ, ಗಂಡನ ಮನೆಗೆ ಬರುವಾಗ ಪ್ರತಿ ಹೆಣ್ಮಕ್ಳ ಮನಸ್ಸು ಹಂಗಿರುತ್ತೆ. ಸ್ಪೆಷಲ್ ಆಗಿ ಸಿಂಹ ಫ್ಯಾಮಿಲಿಗೆ ಬರ್ತಾ ಇದ್ದೀರಲ್ಲ, ಏನಾದ್ರು ಆ ಥರದ ಸ್ಪೆಷಲ್ ಏನಾದ್ರು ಭಯ ಇತ್ತ ಅಂತ? ಆ ಥರ ಏನು ಗರ್ಜನೆ ಏನು ಕೇಳಿಸ್ಲಿಲ್ಲ. ಓಕೆ. ಹಾಗಾಗಿ ನನಗೆ 20 ವರ್ಷ ಇದ್ದಾಗಲೇ ನಾನು ಮದುವೆ ಮಾಡ್ಕೊಂಡು ಇಲ್ಲಿ ಬಂದಿದ್ದು. ಗರ್ಜನೆ ಯಾರು ಜಾಸ್ತಿ, ಸಿಂಹದ್ದು ಸಿಂಹಿಣಿದ ಮನೆಯಲ್ಲಿ? ಅದು ನಡೀತಿರುತ್ತೆ. ಸೊ ಹೇಗೆ ಮೇಡಮ್, ಈಗ ಹೊಸದಾಗಿ ಬಂದಿರೋ ಸಿಂಹಿಣಿ ಅವ್ರ ಗರ್ಜನೆ ಜಾಸ್ತಿನೋ, ನಿಮ್ಮ ಮಗ ಸಿಂಹ ಅವ್ರ ಗರ್ಜನೆ ಜಾಸ್ತಿನೋ? ಆ ಥರ ಏನಿಲ್ಲ. ಅವಳು ನಮಗೆ ಅನಿಸೇ ಇಲ್ಲ 11 ತಿಂಗಳಾಯಿತು ಅಂತ ಹೇಳಿ ಅಂತ. ತುಂಬ ವರ್ಷಗಳಿಂದಿದ್ದಾಳೇನೋ ಹಂಗೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ನಮಗೆ ಹೊಸಬ್ಳು ಆ ಥರ ಏನೂ ಇಲ್ಲ. ಯಾಕಂತಂದರೆ ಅವ್ರ ಮನೇಲಿ ಕೊಟ್ಟಿರೋ ಸಂಸ್ಕಾರ ಭಾಳ ಚೆನ್ನಾಗಿದೆ. ಹಾಗಾಗಿ ನಮ್ಮನೆ ವಾತಾವರಣವೂ ಅದೇ ಥರ ಇದೆ, ಅವಳು ಬೆಳೆದಿದ್ದ ವಾತಾವರಣವೂ ಅದೇ ಥರ ಇದೆ. ಸೊ ಯಾವ ಥರದ್ದು ಇದಿಲ್ಲ. ಸಂತೋಷ. ಸೊ ವೀಕ್ಷಕರೇ, ಸಾಮಾನ್ಯವಾಗಿ ಹೊಸದಾಗಿ ನಾವು ಮದುವೆ ಆಗಿ ಒಂದು ಗಂಡನ ಮನೆಗೆ ಹೋದಾಗ ಬಹುಶಃ ಎಲ್ರಿಗೂ ಅನುಭವ ಇರುತ್ತೆ. ಆ ಸಂಸ್ಕೃತಿಗೆ ಅಥವಾ ಆ ಒಂದು ಆಚರಣೆಗಳಿಗೆ ಅಥವಾ ಅಲ್ಲಿಯ ಪದ್ಧತಿಗಳಿಗೆ ಒಗ್ಗಿಕೊಳ್ಳೋದು ಬಹಳ ಕಷ್ಟ ಇರುತ್ತೆ. ಸೊ ಒಂದು ಚಿಕ್ಕ ಕ್ವೆಶನ್ ಕೇಳ್ತೀನಿ, ನೋಡೋಣ ಹೇಗೆ ಆನ್ಸರ್ ಮಾಡ್ತೀರಾ ನೀವು ಅಂತ. ಈಗ ಸೊಸೆ ಹೊಸದಾಗಿ ಬಂದಿದ್ದಾರೆ ಮನೆಗೆ, ಅವ್ರ ಮನೆಯಲ್ಲಿ ಇರತಕ್ಕಂಥ ಆಚಾರ ವಿಚಾರಗಳೇ ಬೇರೆ. ಏನೋ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಹುಳಿ ಜಾಸ್ತಿ ಹಾಕೋದೇ ಅವ್ರ ಮನೇಲಿ ಒಂದು ಟೇಸ್ಟಿನ ರೀತಿ ಇರುತ್ತೆ. ನಿಮ್ಮ ಮನೇಲಿ ಉಪ್ಪಿಗೆ ಹುಳಿ ಹಾಕೋದೇ ಇಲ್ಲ ಅಂತ ಅನ್ಕೊಳ್ಳಿ, ಹಾಕಿ ಮಾಡಿಬಿಡಿದಾಳೆ ಸ್ಫೂರ್ತಿ. ಇವಾಗ ಕೋಪ ಬಂದಿದೆ, ಕೋಪ ತೋರಿಸ್ತೀರೋ? ಅಲ್ಲಮ್ಮ ಸ್ಫೂರ್ತಿ, ನಮ್ಮ ಮನೇಲಿ ಹುಳಿ ಹಾಕಲ್ಲ ಅಂತ ಹೇಳ್ಕೊಡ್ತೀರಾ? ಹೆಂಗೆ ಅಂತ ಕೋಪದ ಪ್ರಶ್ನೆನೇ ಬರಲ್ಲ. ಇದು ಒಂಥರ ಹೊಸ ಟೇಸ್ಟು, ತುಂಬ ಚೆನ್ನಾಗಿದೆಯಮ್ಮ ಅಂತ ಹೇಳಿ ಬೇರೆ ರೀತಿಲಿ ಹೇಳೋದು ಅಷ್ಟೇ. ಬೆಣ್ಣೆ ಕೂದ ತೆಗಿದ್ದೀರಾ? ಓಕೆ ಮ್ಯಾಮ್, ಸಾಮಾನ್ಯವಾಗಿ ಅಂದರೆ ಈಗ ಒಬ್ಬ ಅತ್ತೆಯಾಗಿ ನೀವು ಹೇಳೋದಾದರೆ
ಸೊಸೆ ಹೊಸದಾಗಿ ಬಂದಿರ್ತಾರೆ, ಅವರಿಗೆ ನಮ್ಮ ಮನೆಯ ಆಚಾರ ವಿಚಾರಗಳನ್ನ ಅಥವಾ ನಮ್ಮ ಮನೇಲಿ ಏನ್ ಇದೆ, ಹೇಗಿರ್ಬೇಕು ಅನ್ನೋಂಥದ್ದನ್ನ ಯಾವ ರೀತಿಯಾಗಿ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಅಂಡ್ ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಒಬ್ಬ ಅತ್ತೆಯಾಗಿ? ನನ್ನ ಪ್ರಕಾರ ಒಂದು ಒಳ್ಳೆ ರೀತಿನಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಾವು ಕಂಡೀಷನ್ ಹಾಕ್ಬಿಟ್ಟು ನೀನು ಹಿಂಗೆ ಮಾಡು ಹಾಗೆ ಮಾಡು ಅಂದರೆ ತಪ್ಪಾಗತ್ತೆ. ಈ ನಿಧಾನವಾಗಿ ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ, ಅವ್ರಿಗೂ ಟೈಮ್ ಬೇಕು ಹೊಂದ್ಕೊಳ್ಳೋದಕ್ಕೆ, ಮನೆಯಲ್ಲಿ ಹೊಂದ್ಕೊಳ್ಳೋಕೆ ಟೈಮ್ ಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ. ನೋಡೋಣ ಸ್ಫೂರ್ತಿಯವ್ರು ಏನು ಹೇಳ್ತಾರೆ ಅಂತ. ಸ್ಫೂರ್ತಿಯವರೇ ಹೇಳಿ, ಮದುವೆ ಮುಂಚೆನೇ ಸಾಕಷ್ಟು ಗೊಂದಲ ಇರುತ್ತೆ, ನಾನೇನಾದರೂ ಸರಿ ಮಾಡ್ತೀನಾ ಇಲ್ವಾ, ಅಥವಾ ಸರಿ ಮಾಡೋಕ್ಕೆ ಹೋಗಿ ಏನಾದರೂ ತಪ್ಪಾಗ್ಬಿಡುತ್ತಾ, ಸೊ ಹೆಂಗೆ ನಾನು ನಿಭಾಯಿಸಬೇಕು ಅನ್ನೋ ಇರುತ್ತೆ. ಹೇಗೆ ಈ ಮನೆಗೆ ಒಗ್ಗಿಕೊಂಡಿದ್ದೀರಾ ಅಥವಾ ಇನ್ನೂ ಒಪ್ಕೊಳ್ತಾ ಇದ್ದೀರಾ, ಹೇಗೆ? ಇಲ್ಲ, ಆ್ಯಕ್ಚುಲಿ ನಾನು ಮದುವೆ ಮುಂಚೆ ತುಂಬ ಆ್ಯಂಕ್ಷಿಯಸ್ ಫೀಲ್ ಆಗ್ತಿತ್ತು. ಲೈಕ್ ಯಾವ ಥರ ಸಿಗ್ಬೋದು, ಏನಂತಾರೆ ಅತ್ತೆ ಮಾವ ಆಗಿರಲಿ ಗಂಡ ಆಗಿರಲಿ ಯಾವ ಥರ ಸಿಗ್ಬೋದು, ಹೆಂಗೆ ಇದು ಮಾಡ್ಕೊಂಡು ಹೋಗ್ಬೋದು ಮುಂದಕ್ಕೆ ಅಂತ ಎಲ್ಲ ತುಂಬ ಇತ್ತು. ಬಟ್ ಆ ಥರ ಏನಿಲ್ಲ ನನ್ನ ಪ್ರಕಾರ. ಸೊ ನಾನು ತುಂಬ ಬೇಗ ಹೊಂದ್ಕೊಂಡ್ಬಿಟ್ಟೆ ಮನೆಗೆ. ಅದರಲ್ಲೂ ಅಷ್ಟೇ ಸ್ವಲ್ಪ ತಪ್ಪು ಮಾಡಿದ್ದೀನಿ, ಆ ಕಡೆ ಈ ಕಡೆ ಉಪ್ಪು ಕಡಿಮೆ ಇದು ಎಲ್ಲ ಮಾಡಿದ್ದೀನಿ. ಆದರೆ ಒಂದಿನೂ ಈ ಥರ ಮಾಡಿದೆ ಆ ಥರ ಮಾಡಿದೆ ಅಂತ ಯಾವತ್ತೂ ಬಂದಿಲ್ಲ. ಅದರಲ್ಲೂ ಹೇಳ್ತಿರ್ತಾರಿಲ್ಲ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ನನಗೆ ತುಂಬ ಹೆಲ್ಪ್ ಮಾಡೋದೇ ಅವರು ಆ್ಯಕ್ಚುಲಿ ಕಿಚನಲ್ಲಿ ಏನಾರ ಇದ್ರೆ. ಲಕ್ಷ್ಮಿ ಅವರು ಉಪ್ಪು ಜಾಸ್ತಿ ಆದ್ರೂ ತುಂಬಾ ಚೆನ್ನಾಗಿದೆ ಸ್ಫೂರ್ತಿ. ಫನ್ ಬಿಟ್ಟು ನೋಡೋದಾದ್ರೆ ಕಲಿಸುವಂತ ಫಸ್ಟ್ ಸ್ಟೆಪ್ ಅದೇ. ಕರೆಕ್ಟ್. ಅಂಡ್ ನಂಗೆ ಇನ್ನೊಂದು ಕ್ವೆಶನ್ ಇದೆ, ಏನು ಅಂದ್ರೆ ನಾವು ಸಾಮಾನ್ಯವಾಗಿ ಇತ್ತೀಚಿನ ಅಂದ್ರೆ ಇವಾಗಿನ ಜನರೇಷನ್ ನೋಡಕ್ ಬಂದಾಗ ಎಡುತ್ತಿರೋದೇ ಅಲ್ಲಿ, ಅಂದ್ರೆ ಶಾರ್ಟ್ ಟೆಂಪರ್ ಇರ್ತಾರೆ, ಇಗೋ ಅಂತ ಬರುತ್ತೆ, ಅವ್ರು ಯಾಕೆ ನಮಗೆ ಹೇಳ್ಬೇಕು, ನಮಗ್ ಗೊತ್ತಿಲ್ವಾ ಅನ್ನೋಂಥದ್ದು ಬರುತ್ತೆ. ಹೇಳಿದ್ರು ಕೋಪ ತಡ್ಕೊಳಕ್ಕಾಗಲ್ಲ. ಬಟ್ ಇವಾಗಿನ ಜನರೇಷನ್, ಇವಾಗ ಹೊಸದಾಗಿ ಮದುವೆ ಆಗಿದ್ದೀರಿ, ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಕೋಪ ಇವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಒಂದು ಮನೆಯಲ್ಲಿ ಶಾಂತವಾಗಿರೋದು. ಈ ಥರ ಬಂದಾಗ ಆ್ಯಕ್ಚುಲಿ ನನ್ನ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಲೈಕ್ ಇದೇ ಕೋಪ ಇಲ್ಲ ಅಂತ ಅಲ್ಲ, ಬಟ್ ನಾನು ತವ್ರ ಮನೆಗಿಂತ ಅಲ್ಲಿ ಸ್ವಲ್ಪ ಜಾಸ್ತಿ ಶಾಂತವಾಗಿದ್ದೀನಿ. ಸೊ ಅಂದರೆ ತುಂಬ ಪೇಷಂಟ್ ಆಗಿರ್ತವೆ ಮನೆ ಅಟ್ಮಾಸ್ಫಿಯರ್ ಆಗಲಿ ಇದಾಗಲಿ. ಸೊ ನನಗಷ್ಟು ಇದೇನು ಫೀಲ್ ಆಗಲ್ಲ. ಸೊ ಐ ಆಮ್ ವೆರಿ ಕಾಮ್ ಆ್ಯಂಡ್ ವೆರಿ ಕಂಫರ್ಟೇಬಲ್ ಅಲ್ಲಿ. ಓಕೆ. ಸೊ ಯಾವ ವಿಷಯನ ನಿಮ್ಮಲ್ಲಿ ನೀವು ಬದಲು ಮಾಡ್ಕೊಂಡಿದ್ದೀರಿ ನಿಮ್ಮ ಗಂಡನ ಮನೆಯ ಒಳಿತಿಗೆ? ಅಂದರೆ ನನ್ನ ಸ್ವಭಾವ ಅಂದರೆ ಸ್ವಲ್ಪ ಕೋಪ ಇದೆ ನನಗೆ, ಬಟ್ ಅದು ತುಂಬ ಕಡಿಮೆ ಆಗಿದೆ ನನಗೆ ಆ್ಯಕ್ಚುಲಿ ಮದುವೆ ಆದಮೇಲೆ. ಸೊ ಅದೇನು ಅಂದರೆ ಲೈಕ್ ನನಗೇನಂದರೆ ಲೈಕ್ ಅವರು ತುಂಬ ಚೆನ್ನಾಗಿ ನನ್ನ ನೋಡ್ಕೋತಾರೆ, ನಾನು ಅವ್ರನ್ನ ರಿಟರ್ನಾಗಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ಆ ಥರ. ಸೂಪರ್ ಅಪ್ಪ. ಏನಿದು 11 ತಿಂಗಳಿಗೇನೆ ಇಷ್ಟೊಂದೆಲ್ಲ ವಿಷಯಗಳಾಗಿದೆ ಅಂತಂದರೆ ಕಲಿಸೋರು ಕಲಿಯೋರು ಇಬ್ರು ಚೆನ್ನಾಗಿರ್ಬೇಕಾಗಿ. ಕಲಿಸೋರಿದ್ದು ಕಲಿಯೋರಿಲ್ಲ ಅಂದ್ರೂ ಕಷ್ಟನೇ, ಕಲಿಯೋರಿದ್ದು ಕಲಿಸೋರಿಲ್ಲ ಅಂದ್ರೂ ಕಷ್ಟನೇ. ವೆರಿ ನೈಸ್ ಮ್ಯಾಮ್ ಲಕ್ಷ್ಮಿ ಮೇಡಮ್, ಖುಷಿ ಆಗುತ್ತೆ ಹಂಗಿರ್ಬೇಕು ಅಂತ ಅನ್ಸುತ್ತೆ. ಏನೊಂದು ಸಲಹೆ ಕೊಡ್ತೀರಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಮನೆಗೆ? ಅಂದ್ರೆ ನಾನು ಹೇಳ್ತಿರೋದು ಇವತ್ತಿನ ಜನರೇಷನ್ ಮಕ್ಕಳಿಗೆ ಮನೆಗೆ ಬರ್ತಾರೆ ಒಬ್ಬ ಸೊಸೆಯಾಗಿ, ಅವ್ರಿಗೆ ತಕ್ಕ ಹಾಗೆ ಅರ್ಥ ಮಾಡಿಸೋ ರೀತಿಯಲ್ಲಿ ಒಬ್ಬ ಅತ್ತೆಯಾಗಿ ಹೇಗಿರ್ಬೇಕು ಅಂತೀರಿ ನೀವು? ನಂಗನ್ಸುತ್ತೆ ಫಸ್ಟು ಪೇಷನ್ಸ್ ತುಂಬ ತಗೋಬೇಕಾಗತ್ತೆ. ಆಮೇಲಿಂದ ಅವ್ರಿಗೆ ಹೇಳೋ ರೀತಿನಲ್ಲಿ ಹೇಳಿದ್ರೆ ಖಂಡಿತ ಅವರು ಕೇಳ್ತಾರೆ ಅನ್ನೋ ಭರವಸೆ. ಮತ್ತು ನಾವು ನಮ್ಮ ಫ್ಯಾಮಿಲಿಗೆ ಅವ್ರನ್ನ ಹೊಂದ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ಕೊಡಬೇಕು. ನಮ್ಮದೇ ನಡಿಬೇಕು ಅನ್ನೋದನ್ನು ಬಿಡಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿದ್ರೆ ಸಾಧ್ಯ ಆದಷ್ಟು ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ಇದು ಹೆಂಗಾಗ್ಬಿಡುತ್ತೆ ಅಂದರೆ, ಇದೇನಪ್ಪ ನಾನು ಸೊಸೆಯಾಗಿ ಬಂದಾಗೂ ತಾಳ್ಮೆ ಇದ್ದೆ, ಈಗ ನಾನು ಅತ್ತೆ ಆದ್ರೂ ತಾಳ್ಮೆ ಇರಬೇಕಾ, ಇದು ಯಾವ ಲೆಕ್ಕ ಅಂತ ಅನ್ಸಲ್ವಾ? ಅನ್ಸುತ್ತೆ. ಬಟ್ ಸಂಸಾರ ಚೆನ್ನಾಗಿ ಹೋಗಬೇಕು ಅಂದರೆ ತಾಳ್ಮೆ ತಗೊಳ್ಳೇಬೇಕು. ಅದು ಮಾತು ಅಲ್ವಾ? ಕಾಲ ಬದಲಾಗಿದೆ, ನಾವು ಬದಲಾವಣೆಗೆ ಹೆಜ್ಜೆ ಹಾಕಲೇಬೇಕಾಗುತ್ತೆ, ಅದು ಮುಖ್ಯ. ಸೊ ಇನ್ನು ಸ್ಫೂರ್ತಿಯವರು ಹೇಳಿ, ಈಗ ನೀವು ಅಂದಂಗೆ ಅಫ್ಕೋರ್ಸ್ ನಿಮ್ಮ ಅತ್ತೆಯವರನ್ನ ಅರ್ಥ ಮಾಡಿಕೊಂಡು ನಿಮಗೆ ಸಮಯ ಕೊಟ್ಟು ಅವರೇ ತಾಳ್ಮೆ ತಗೊಳ್ಬೇಕು ಅನ್ನೋ ಮಾತು ಹೇಳ್ತಿದ್ದಾರೆ. ಸೊ ಈ ವಿಷಯದಲ್ಲಿ ಇವತ್ತಿನ ಜನರೇಷನ್ ನೀವೇನು ಹೇಳ್ತೀರಿ, ಒಂದು ಕಿವಿ ಮಾತು? ಅಂದರೆ ನನ್ನ ಸಜೆಷನ್ ಏನು ಕೊಡ್ತೀನಿ ಅಂತ ಅಂದರೆ ಲೈಕ್ ಅವ್ರು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಒಂದು ಲೆವೆಲ್ ಬಗ್ಬಹುದು ಅನ್ನೋದು ನನ್ನ ಇದು. ಯಾಕಂದರೆ ನನ್ನದೇ ನಡಿಬೇಕು ಆ ಥರ ಇದ್ದರೆ ಮನೆ ಯೂಶ್ವಲಿ ಅದು ನಡೆಯಲ್ಲ. ಸೊ ನನ್ನ ಪ್ರಕಾರ ಏನು ಅಂದರೆ ಅವರು ಅಷ್ಟು ಸಪೋರ್ಟಿವ್ ಆಗಿ ಅಷ್ಟು ಕಂಫರ್ಟೇಬಲ್ ಆಗಿ ನಮ್ಮನ್ನ ನೋಡ್ಕೋತಾ ಇದ್ದಾರೆ ಅಂದರೆ ಅದನ್ನೇ ರಿಟರ್ನ್ ಮಾಡಬೇಕು ಫೇವರ್ ಅಂತ. ಇನ್ನೂ ಚೆನ್ನಾಗಿ ನೋಡ್ಕೋಬೋದು ಅತ್ತೆ ಮಾವನ್ನ ಅನ್ನೋ ಥರ ನನ್ನ ಸಜೆಷನ್. ವೆರಿ ನೈಸ್. ಇನ್ನೊಂದು ಚಿಕ್ಕ ಕ್ವೆಶನ್ ಕೇಳಬೇಡ ವೀಕ್ಷಕರೇ, ಓಕೆ? ಪ್ರೈವೇಸಿ ಅನ್ನೋ ವಿಚಾರ ಅಂದರೆ ಅತ್ತೆ ಮಾವ ಇದ್ದು ಬಿಟ್ರೆ ಒಂಥರ ಕಿರಿಕಿರಿ, ಆದರೂ ಇತ್ತೀಚಿನ ದಿನಗಳಲ್ಲಂತೂ ನಾವು ನೋಡ್ತಾ ಇದ್ದೀವಿ ನಾವು ಇಬ್ಬರೇ ಇರಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಸ್ವತಂತ್ರನ ಬಯಸ್ತಾ ಇದ್ದಾರೆ ಇವತ್ತಿನ ಯುವ ಜನತೆ. ಹೌದು. ಸೊ ನೀವು ಏನು ಹೇಳ್ತೀರಿ ಅದಕ್ಕೆ? ನಾವು ಅವ್ರಿಗೆ ಸಾಕಷ್ಟು, ಯಾಕಂದರೆ ನಾವು ಅದೇ ಹಾದಿಲಿ ಬಂದಿರೋದ್ರಿಂದ
ಸಾಕಷ್ಟು ಅವ್ರಿಗೆ ಪ್ರೈವಸಿ ಕೊಟ್ಟಿದ್ದೀವಿ. ಅಂದರೆ ಇಂಟರ್ಫಿಯರೆನ್ಸ್ ಆಗಲ್ಲ. ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಅದೆಲ್ಲ ಕೇಳಲ್ಲ. ಹೋಗಿ ಬರ್ತೀರಾ, ಹೋಗಿ ಬನ್ನಿ ಅಷ್ಟೇ. ಆವಾಗ ಏನಾಗುತ್ತೆ, ಹಂಗಿದ್ದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಪ್ರೈವಸಿ ಸಿಕ್ಕಾಗ ಯಾವ ಥರದಲ್ಲೂ ಅವ್ರಿಗೂ ಅಸಮಾಧಾನ ಇರಲ್ಲ ಅನ್ನೋದು ಒಂದು ಅಲ್ವಾ. ರೈಟ್ ಸ್ಫೂರ್ತಿ. ಸಿನಿಮಾಗೆ ಹೋಗ್ಬೇಕಂದ್ರೆ ನೀವು ಅಪ್ಪ ಅಮ್ಮನ ಕೇಳ್ಬೇಕು, ಹೋಟೆಲ್ಗೆ ಹೋಗ್ಬೇಕಂದ್ರೆ ನೀವು ಅಪ್ಪ ಅಮ್ಮನ ಕೇಳ್ಬೇಕು. ನಮ್ಗೆ ಎಲ್ಲಿದೆ ಫ್ರೀಡಮ್ ಇದು ಅನ್ಕೊಂಡೆ ಜಗಳ ಆಡೋದಿದ್ದಾರೆ. ಸೊ ಏನು ಹೇಳ್ತೀರಿ? ಆ್ಯಕ್ಚುಲಿ ಏನಂದರೆ ನಾನು ವರ್ಕಿಂಗ್ ಇರೋದ್ರಿಂದ ನನಗೆ ಅವ್ರ ಸಪೋರ್ಟ್ ತುಂಬ ಬೇಕಾಗುತ್ತೆ, ನನ್ನ ಅತ್ತೆ ಮಾವನ ಸಪೋರ್ಟ್ ತುಂಬ. ಸೊ ಆ ಥರ ಇದು ಮಾಡಿದ್ರೆ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ಇದಾಗಿರಲಿ ನನಗೆ ಜಾಸ್ತಿ ಸಪೋರ್ಟ್ ಬೇಕು ಅವ್ರದ್ದು. ಸೊ ಇವಾಗ ಬೇರೆ ಆ ಥರ ಹೋಗೋ ಅಂಥದ್ದು ನನಗೆ ಅದು ಮೈಂಡಲ್ಲೂ ಬಂದಿಲ್ಲ. ಲೈಕ್ ಆ ಥರ ಪರಿಸ್ಥಿತಿ ಬಂದರೂ ನಾನು ಅದನ್ನ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನನಗೆ ಜಾಸ್ತಿ ಸಪೋರ್ಟ್ ಬೇಕು ಅಂತ ಅನಿಸುತ್ತೆ. ನೋಡಿದ್ರಿ ಅಲ್ವಾ, 11 ತಿಂಗಳಾಗಿದೆ, ಗಂಡನ ಮನೆಗೆ ಹೋಗಿ ಹೊಂದಾಣಿಕೆ ವಿಚಾರಗಳ ಬಗ್ಗೆ ಕಲ್ತ್ಕೊಳ್ತಾ ಚೆನ್ನಾಗಿರ್ತೀನಿ ಅನ್ನೋ ಭರವಸೆ ಸೊಸೆಯಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಆ ಭರವಸೆ ಮೂಡಬೇಕು ಅಂದರೆ ಒಂದಷ್ಟು ಸಮಯ ನಾವು ತಾಳ್ಮೆಯಿಂದಿರಬೇಕು ಅಂತ ಅತ್ತೆನೂ ಹೇಳ್ತಿದ್ದಾರೆ. ಬರೀ ಮಾತಷ್ಟೇ ಅಲ್ಲ, ಆಟನೂ ಆಡೋರಿದ್ದಾರೆ. ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೊಂಜಿನ ಆಟ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ಸೊ ಇದು ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಮೋಜಿನ ಆಟನ ಲಕ್ಷ್ಮಿ ಆ್ಯಂಡ್ ಸ್ಫೂರ್ತಿಯವರು ಹೇಗೆ ಆಡ್ತಾರೆ ನೋಡೋಣ. ರೂಲ್ಸ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿ ನಿಮ್ಗೆ 2 ಕೈನ ಹಿಂಗೆ ಹಿಡೀರಿ ನೋಡೋಣ, ಅಥವಾ ಮಾಮೂಲಿ ಹಿಂಗೆ ಹಿಡೀರಿ, ಪರವಾಗಿಲ್ಲ. ಈಗೇನು ಮಾಡ್ತೀನಿ, 2 ಗ್ಲಾಸ್ಗಳನ್ನು ಇಬ್ಬರ ಕೈಗಳ ಮೇಲೆ ಈ ರೀತಿಯಾಗಿ ಇಡ್ತಾ ಇದ್ದೀನಿ ನಾನೀಗ. ಇಷ್ಟ ಆದಮೇಲೆ ನಾನು ಕಾಳುಗಳನ್ನು ಸುಮ್ಮನೆ ಹಿಂಗೆ ಚೆಲ್ತೀನಿ. ಮತ್ತು ಕೆಲಸ ಎಲ್ಲ ಅಂದ್ಕೋಬೇಡಿ, ಆಟ ಇದೆ ಇಲ್ಲಿ, ಆಯಿತಾ? ಇಬ್ರಿಗೂ 1 ನಿಮಿಷ ಕೊಡ್ತೀನಿ ಟೈಮ್. ಸೊ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಬಲಗೈಯಿಂದ 1 ಕಾಳನ್ನು ತೊಗೊಂಡು ಎಡಗೈ ಇರೋ ಕಪ್ಪಿಗೆ, ಆ್ಯಂಡ್ ಎಡಗೈಯಿಂದ 1 ಕಾಳನ್ನು ತೊಗೊಂಡು ಬಲಗೈ ಮೇಲಿರೋ ಕಪ್ಪಿಗೆ ಹಾಕಬೇಕು. ಸೊ 1 ನಿಮಿಷದಲ್ಲಿ ಟೋಟಲ್ ಆಗಿ ಎಷ್ಟು ಕಾಳುಗಳು ಯಾರ ಕಪ್ಪಲ್ಲಿರುತ್ತೋ ಅವ್ರು ವಿನ್ನರ್ ಆಗ್ತೀರಾ. ಕ್ಲಿಯರ್? ಬಟ್ ಕಪ್ ಕೆಳಗಡೆ ಬೀಳಬಾರ್ದು. ಬಿದ್ದರೆ ಆ ಟೈಮಿಗೆ ಹೆಲ್ಪ್ ಮಾಡ್ತೀನಿ ನಾನು, ಬಟ್ ಅದು ನೆಗೆಟಿವ್ ಅಂತ ಕನ್ಸಿಡರ್ ಆಗುತ್ತೆ. ಸರಿನಾ? ಕಪ್ ಯಾರ್ದು ಸರಿ? ಸೊ ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಎಸ್, ಓಕೆ ಓಕೆ. 1 ಕೈ ಆದಮೇಲೆ 1 ಕೈ ತಗೊಳ್ತಾ ಇರಬೇಕು. ಎಸ್, ಲಕ್ಷ್ಮಿ ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಎಸ್, ಟೈಮ್ ಆಗ್ತಾ ಇದೆ. ಹತ್ರ 20 ಸೆಕೆಂಡುಗಳು ಆಯಿತು. ಎಸ್, ಪರವಾಗಿಲ್ಲ, ಎಲ್ಲ ಸೆಕೆಂಡ್ ಬಿಡಿಸ್ತಾ ಇಲ್ಲ. ಸೊ ಕೇವಲ ಉಳಿದಿರುವಂಥದ್ದು 30 ಸೆಕೆಂಡು. ಎಸ್, ಓಕೆ ಓಕೆ. ಒಂದೊಂದೇ ಕಾಳು ತಗೊಳ್ಬೇಕು. ಸ್ಫೂರ್ತಿಯವರು ಸ್ಮಾರ್ಟಾಗಿ ಆಟ ಆಡ್ತಿದ್ದಾರೆ. 2 ಕಾಳುಗಳನ್ನ ಹಾಕೋತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ನಿಮ್ಮ ಸಮಯ ಇರುವಂಥದ್ದು ಕೇವಲ 10 ಸೆಕೆಂಡು. ಬೇಗ, ಸ್ವಲ್ಪ ಚುರುಕಾಗಲಿ ಆಟ. ಲಕ್ಷ್ಮಿ ಅವ್ರು ಏನೇ ಹೇಳಿ, ಕಾಳನ್ನ ಜೋರಾಗಿ ಕಲೆಕ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಅಪ್, ಡನ್. 1 ನಿಮಿಷ ಆಗಿದೆ. ಸೊ ನೋಡೋಣ, ಈ 2 ಗ್ಲಾಸ್ನ ಈ ಕಡೆಗೆ ಇಡ್ತಾ ಇದ್ದೀನಿ, ಆ್ಯಂಡ್ ಈ 2 ಗ್ಲಾಸ್ನ ಈ ಕಡೆಗೆ ಇಡ್ತಾ ಇದ್ದೀನಿ. ಬೀಳ್ಸೋದೇನೋ ಬಿಡಿಸ್ಲಿಲ್ಲ, ರೂಲ್ಸ್ ಆ ಒಂದು ಕಂಡೀಷನ್ನ ಫಾಲೋ ಮಾಡಿದ್ದಾರೆ. ಬಟ್ ನಾನು ಹೇಳಿದ್ದು 1 ಕೈ ಆದಮೇಲೆ ಇನ್ನೊಂದು ಕೈದು, 1 ಕೈ ಆದಮೇಲೆ ಇನ್ನೊಂದು ಕೈದಲ್ವಾ, ರೂಲ್ಸ್ ಫಾಲೋ ಮಾಡಿದ್ದಾರೆ ನಿಮ್ಮ ಅತ್ತೆ ಅವರು. ಸೊ ನೀವು 1-2-3 ಸಾರಿ ಒಂದೇ ಕೈದ ಹಾಕೊಂಡ್ಬಿಟ್ರಿ, 2 ಕಾಳನ್ನು ಹಾಕೊಂಡ್ರಿ, ಕನ್ಸಿಡರ್ ಮಾಡೋಣ ಅದನ್ನು ಕೂಡ. ಸೊ ಎಷ್ಟು ಕಾಳು ಕಲೆಕ್ಟ್ ಮಾಡಿದ್ದಾರೆ ನಿಮ್ಮ ಅತ್ತೆಯವರು ಕೌಂಟ್ ಮಾಡೋಣ. ವೀಕ್ಷಕರೇ, ಈಗ ನಾನು ಇದನ್ನೆಲ್ಲ ಕೆಳಗಿರೋದನ್ನು ಒಂದು ಕಡೆ ಬೇರೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು 1 ಗ್ಲಾಸ್ದು, ಆ್ಯಂಡ್ ಇದು 1 ಗ್ಲಾಸ್ದು. ಅತ್ತೆಯವರೇ ಕೌಂಟ್ ಮಾಡಿ, ಎಷ್ಟು ಟೋಟಲ್ ಎಷ್ಟಿದೆ ನೋಡೋಣ. 7, 8, ಓಕೆ, 10, 11, 12, 13, 14, 15, 16, 17, 19, 20, 21, 22, 23, 24, 25, 26, 27, 28. ಸೊ 28 ಪುಟಾಣಿಗಳು ನೀವು ಹಾಕಿದ್ದೀರಾ. ಈ ಕಡೆ ಸ್ಫೂರ್ತಿಯವ್ರು ನೋಡೋಣ, ಇದೆಲ್ಲ ಮುಂಚೆ ಹಾಕಿದ್ದಿದ್ದು ಕಾಳಿದೆಲ್ಲ. ಸೊ ನೀವು ಕೌಂಟ್ ಮಾಡಿ ಸ್ಫೂರ್ತಿಯವರೇ, ನೋಡೋಣ ಎಷ್ಟಿದೆ ಅಂತ. 28 ಅತ್ತೆಯವ್ರು ಹಾಕಿದ್ದಾರೆ. ನೋಡೋಣ ಎಷ್ಟು ಲೆಕ್ಕ ಇದೆ ಅಂತ. ಸೊ ಅಲ್ಲಿಗೆ 23. ಸೊ ಅತ್ತೆಯವ್ರು 28 ಹಾಕಿ ಗೆದ್ದಿದ್ದಾರೆ. ಬರ್ಲಿ ಒಂದು ಚಪ್ಪಾಳೆ. ಸೊ ಅತ್ತೆಯವರು ರೂಲ್ಸ್ ಫಾಲೋ ಮಾಡಿದ್ದಾರೆ ಆ್ಯಂಡ್ ಜಾಸ್ತಿ ಕಾಳುಗಳನ್ನು ಹಾಕಿದ್ದಾರೆ. ಬಟ್ ಖುಷಿ ಏನಂದ್ರೆ ಇಬ್ರು ಜೋಪಾನವಾಗಿ ಬ್ಯಾಲೆನ್ಸ್ ಮಾಡಿದ್ರು ಕಪ್ನ.
ಸೂಪರ್, ವೆರಿ ನೈಸ್. ಅಂಡ್ ಅತ್ತವರೇ ಥ್ಯಾಂಕ್ ಯು ಸೊ ಮಚ್, ಕಂಗ್ರ್ಯಾಚುಲೇಷನ್ಸ್. ಸೊ ಲಕ್ಷ್ಮಿ ಅವರೇ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಾ. ಸೊ ಕಾಳುಗಳನ್ನು ಜಾಸ್ತಿ ಹಾಕಿದ್ದೀರಾ ಗ್ಲಾಸಲ್ಲಿ. ಅಂಡ್ ಸ್ಫೂರ್ತಿ ಅವರೇ ನೀವು ಕೂಡ, ಬಟ್ ಪರವಾಗಿಲ್ಲ, ನಾಟ್ ಬ್ಯಾಡ. 23 ಒಂದು 5 ಆ ಕಡೆ ಈ ಕಡೆ. ಇನ್ನ ಬೇಕು ಅಂತ ಅತ್ತೆ ಅವ್ರನ್ನ ಗೆಲ್ಸೋದಕ್ಕೆ ಕಡಿಮೆ ಹಾಕಿದ್ರ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಆಟದ ಉದ್ದೇಶ. ಅಂದ್ರೆ ಒಂದು ಏನೇ ಆಟ ಆಡುವಾಗ ಒಂದು ಹುಮ್ಮಸ್ ಇದೆ, ಖುಷಿ ಇದೆ, ಅಥವಾ ಒಂದು ಭಾಗವಹಿಸಬೇಕು ಅನ್ನೋಂಥದ್ದು ಇರುತ್ತಲ್ವಾ, ಆ ಹುಮ್ಮಸ್ಸು ಖುಷಿ ಸಮಯ ಸಿಕ್ಕಾಗ ನೀವು ಆಟ ಆಡಿ. ಅದು ಅತ್ತೆ ಸೊಸೆನೇ ಆಗಬೇಕು ಅಂತಿಲ್ಲ, ಮನೇಲಿ ಯಾರೇ ಫ್ರೀ ಇದ್ರು ಕೂಡ ಆಟ ಆಡಿ, ಸಂಬಂಧ ಗಟ್ಟಿ ಆಗುತ್ತೆ, ಖುಷಿ ಆಗುತ್ತೆ. ಇದೇ ಉದ್ದೇಶ. ಮುಂದಿನ ಹಂತದಲ್ಲಿ ಹಾಡಾಡೋರು ಇದ್ದಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅದನ್ನು ಕೇಳೋಣ, ಖುಷಿ ಪಡೋಣ. ಸೊ ಒಂದು ವಿರಾಮ ತಗೊಳ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಎಷ್ಟು ಚೆನ್ನಾಗಿ ಹಾಡ್ತಾರೆ ಲಕ್ಷ್ಮಿ ಅವರು ಆ್ಯಂಡ್ ಸ್ಫೂರ್ತಿ ಅವರು. ನೀವಂತೂ ಕೇಳ್ತಾ ಇರ್ತೀವಿ, ಆಗ ಹಾಡ್ತಿರ್ತೀರಿ ಅಂತ ಹೇಳಿದ್ರಿ. ಆ್ಯಂಡ್ ನಿಮ್ದು ಹೇಗೆ ಅಭ್ಯಾಸ ಇದೆಯಾ, ಹಾಡ್ಬೋದಾ? ಕೇಳ್ತೀನಿ, ಅದೇ ತೀರಾ ಹಾಡೋಕ್ಕೆಲ್ಲ ಎಷ್ಟು ಬರಲ್ಲ. ನಿಮ್ಮ ಮನೇಲಿ ಅತ್ತೆ ಮಾವ ಜಾಸ್ತಿ ಹಾಡಾಡೋದು ಜಾಸ್ತಿ, ನೀವು ಗಂಡ ಹೆಂಡತಿ ಹಾಡಾಡೋದು ಜಾಸ್ತಿ? ಎಲ್ಲ ಅವರೇ ಜಾಸ್ತಿ. ಅವರು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು. ವೆರಿ ನೈಸ್. ಸೊ ನೋಡೋಣ. ಸೊ 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ಒಂದಾದ್ಮೇಲೆ ಒಂದು. ಸೊ ನೀವು ಗೊತ್ತಾಗ್ತಿದ್ದ ಹಾಗೇನೆ ಗೆಸ್ ಮಾಡಬೇಕು. ನೀವನ್ನ ಹಾಗೆ ಕಂಟಿನ್ಯೂ ಮಾಡಿದ್ರು ನಡೆಯುತ್ತೆ, ಅಥವಾ ಪಲ್ಲವಿಯಿಂದ ಹಾಡಿದ್ರು ನಡೆಯುತ್ತೆ. ಸರಿನಾ? ಆಗ್ಬೋದಲ್ವಾ? ಸೊ ಅತ್ತೆ ಗೆದ್ದಿದ್ದಾರೆ ಆಟದಲ್ಲಿ. ನೋಡೋಣ ಇದರಲ್ಲಿ ನೀವು ಗೆಲ್ಬೇಕು ಅಂತ ಅನ್ಕೋತಾ ಇದ್ದೀವಿ. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಉಯ್ಯಾಲೆಯ ಹಾಡಿನಲಿವ ರೂಪಸಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಎಸ್ ನೋಡ್ಕೊಂಡು ಹಾಡಿ, ಇನ್ನೊಂದ್ಸರಿ ಜೋರಾಗಿ ಹಾಡಿ. ಎಸ್, ಧ್ವನಿಗೊಳಿಸ್ತೀರಾ? ಆಯ್ತು. ಬನ್ನಿ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವು. ಸ್ಫೂರ್ತಿಯವ್ರು ಗೆದ್ಬಿಟ್ರು. ಇವರೇ ಜಾಸ್ತಿ ಹಾಕೊಂಡು ಆಟ ಆಡ್ಬಿಟ್ಟಿದ್ದಾರೆ, ಪಾಯಿಂಟ್ ಗೆದ್ದಿದ್ದಾರೆ ಅನ್ಕೊಂಡು. ಸೊ ಮೊದಲನೇ ಪಾಯಿಂಟ್ ಸ್ಫೂರ್ತಿಯವ್ರಿಗೆ ಸಿಕ್ಕಿದೆ. ಸೊ ಎರಡನೇ ಹಾಡು ಈ ರೀತಿಯಾಗಿದೆ. ನಗುವೆ ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ, ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ, ಗೆಲುವೆ ಒಲವಾಗಿ. ಬನ್ನಿ ಬನ್ನಿ ಬನ್ನಿ. ಎಸ್ ಗೆಸ್ ಗೆಸ್. ಸಿಕ್ತಾ? ತುದಿಲಿದೆ, ನಾಚಿಗೆ ಬರ್ಬೇಕು. ನನ್ನೇನ ಮರೆತೆ. ಗೊತ್ತೇ ಆಗ್ತಿಲ್ಲ. ಅರ್ಧ ದಾರಿಗೆ ಬಂದ್ರು, ಸ್ಟಾರ್ಟಿಂಗ್ ಬರ್ತಾ ಇಲ್ಲ. ಇನ್ನೊಂದ್ಸರಿ ನೋಡೋಣ. ನಗು ನಗುತ್ತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ಜೋರಾಗಿ ಹಾಡಿದಾರೆ ಲಕ್ಷ್ಮಿ ಅವರು. ಪಾಯಿಂಟ್ ಸಿಕ್ಕಿದೆ. ಸ್ಫೂರ್ತಿ ಅವರೇ, ನಂಗೆ ಲಾಸ್ಟ್ ಅಲ್ಲಿ ಬಂದಿತ್ತು, ಸ್ವಲ್ಪ ಹಾಡ್ತೆ. ಸ್ವಲ್ಪ ಸ್ವಲ್ಪ ನೆನಪಾಯ್ತು. ಆಮೇಲೆ ಅವ್ರು ಸಿಂಹನ ನೆನ್ಸ್ಕೊಂಡ್ರು, ಬಂದ್ಬಿಡ್ತು. ಸಿಂಹನ ನೆನ್ಸ್ಕೊಂಡ್ಲಿಲ್ಲ. ಅಲ್ಲ, ಲೇಟಾಗಿ ನೆನ್ಸ್ಕೊಂಡೆ. ಫೈನ್, ನೋಡೋಣ. ಸದ್ಯಕ್ಕೀಗ ನಿಮ್ದೊಂದು ಪಾಯಿಂಟ್ ಆಗಿದೆ ಅಂಡ್ ನಿಮ್ದೊಂದು ಪಾಯಿಂಟ್ ಆಗಿದೆ. ಅಂಡ್ 3ನೇ ಹಾಡಿನ ಚರಣನ ಯಾರು ಗೆಸ್ ಮಾಡ್ತಾರೆ, ವಿನ್ನರ್ ಯಾರಾಗ್ತಾರೆ ನೋಡೋಣ. ಸೊ 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಕಾಮನ ಬೆಲ್ಲಿನಲ್ಲಿ ಕಾಣುವ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಲ್ಲಿದೆ. ಕಂಟಿನ್ಯೂ. ಎಸ್ ಎಸ್, ಹೇಳಿ ಹೇಳಿ. ಸ್ಟಾರ್ಟಿಂಗ್ ಬರ್ತಾ ಇಲ್ವಲ್ಲ. ಸಿಂಹನ ನೆನ್ಸ್ಕೊಳ್ಳಿ, ಟ್ರೈ ಮಾಡಿ. ಬರ್ತಾ ಇದೆ. ಒಂದ್ ಸೆಕೆಂಡ್. ಪಲ್ಲವಿ ಚರಣ ಆಡ್ಲೈನ್ ಒಂದ್ಸರಿ ಹೇಳಿ. ಓಕೆ. ಕಾಮನ ಬೆಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಲ್ಲಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಅತ್ತೆಯವ್ರು ಫುಲ್, ಐ ಥಿಂಕ್ ನೀವು ಹೇಳ್ದಂಗೆ ಫುಲ್ ಎಲ್ಲ ಹಾಡು ಕೇಳ್ತಾನೆ ಇರೋದಲ್ಲ, ಹಾಡ್ತಾನೆ ಇರ್ತೀನಿ ಅನ್ಸುತ್ತೆ.
ಇಟ್ಸ್ ವೆರಿ ನೈಸ್. ಆರಾಮಾಗಿ ಹೇಳ್ಬೋದು ಅತ್ತೆ ಅವರೇ ಗೆದ್ದಿದ್ದಾರೆ ಅಂತ, ಬಿಕಾಸ್ 2 ಪಾಯಿಂಟ್ ಅವರೇ ತಗೊಂಡಿದ್ದಾರೆ. ಚಪ್ಪಾಳೆ ಬರಲಿ ಸ್ಫೂರ್ತಿ ಅವರೇ. ಸ್ಫೂರ್ತಿ ಅವರೇ, ಗೆಲ್ಬೇಕು ನೀವು, ಹಾಡ್ಬೇಕು ನೀವು. ಇಲ್ಲ, ಅವ್ರು ಗೆದ್ರು ನಾನು ಗೆದ್ದಂಗೆ. ಹಿಂಗೆ ತಗೊಂಡು ಒಂದು ಬೌಲಲ್ಲಿ ಸಕ್ಕರೆ ಹಾಕಿ ನೀರು ಹಾಕಿ ಕಲಸಿ ಶುಗರ್ ಕೊಟ್ಟು ಹಚ್ಬಿಡ್ತಾರ. ಬಟ್ ಇರ್ಲಿ, ಆ ಮಾತು ಸತ್ಯ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಸೊ ವೀಕ್ಷಕರೇ, ಸ್ಮಾರ್ಟ್ ಸಿಂಗಿಂಗ್ ನ ಉದ್ದೇಶ ಅಗೇನ್ ಅದೇ ಇರುವಂಥದ್ದು. ಸಂಗೀತಕ್ಕೆ ಶಕ್ತಿ ಇದೆ, ಮನಸ್ಸುಗಳನ್ನು ಹಗುರು ಮಾಡುತ್ತೆ, ಕೋಪ ತಾಪ ಇವೆಲ್ಲವೂ ದೂರ ಇಡಿ, ಸಮಯ ಸಿಕ್ಕಾಗ ಗುನುಗಿ ಖುಷಿ ಪಡಿ, ಸಂಬಂಧಗಳನ್ನು ಸಂಭ್ರಮಿಸಿ. ಸೊ ಇದು ಇರುವಂಥದ್ದು. ಬಟ್ ಎಲ್ಲರ ಮನೆಗಳಲ್ಲೂ ಇದೇ ರೀತಿ ಇರಬೇಕಲ್ವಾ? ಅಂದರೆ ಖುಷಿಯಿಂದ ಇರಬೇಕು ಅಂತಾನೆ ಬಯಸ್ತಾರೆ, ಯಾವಾಗಲೂ ಅನ್ಯೂನ್ಯವಾಗಿರಬೇಕು ಅಂತ ಬಯಸ್ತಾರೆ. ಬಟ್ ಇದಕ್ಕೆ ಒಂದಷ್ಟು ಸೂತ್ರಗಳಿದೆ. ಅನ್ಕೊಂಡ ತಕ್ಷಣ ಎಲ್ಲವೂ ಸಾಧ್ಯ ಆಗಲ್ಲ. ಏನು ಸೂತ್ರಗಳದು? ಕೆಲವೊಂದನ್ನು ನಾವು ಬೇರೆಯವರಿಂದ ತಿಳ್ಕೊಳ್ಬೇಕಾಗುತ್ತೆ, ಪಡ್ಕೊಳ್ಬೇಕಾಗುತ್ತೆ, ನೋಡಿ ತಿಳಿಬೇಕಾಗುತ್ತೆ. ಸೊ ಅವುಗಳನ್ನು ನಿಮಗೆ ಪರಿಚಯಿಸಿ ನಿಮ್ಮ ಕುಟುಂಬದಲ್ಲೂ ಕೂಡ ಖುಷಿ ಇರಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಆ್ಯಂಡ್ ಆ ಸೆಗ್ಮೆಂಟ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಸೊ ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಸ್ಮಾರ್ಟ್ ಸೊಸೆಯಂದರಿಗೆ ಒಂದು ಸಲಹೆ. ಸಹಜವಾಗಿ ನಾವು ನೋಡಿರಬಹುದು, ಕುಟುಂಬದಲ್ಲಿ ಸಣ್ಣ ತಪ್ಪು ತಿಳುವಳಿಕೆಗಳು ಆಗ್ತಾನೆ ಹೋಗುತ್ತೆ. ಸೊ ನಾವು ನಮಗೆ ಅನಿಸದಂತೆ ಒಬ್ಬರು ವ್ಯಕ್ತಿಯ ಬಗ್ಗೆ ಒಂದು ಇಮೇಜ್ ಮಾಡ್ಕೊಂಡಿರ್ತೀವಿ. ಸೊ ನಮ್ಮತ್ತೆ ಹೀಗೆ ಅಥವಾ ನನ್ನ ಗಂಡ ಹೀಗೆ ಅನ್ನೋದನ್ನು ನಾವು ಆಲ್ರೆಡಿ ನಮ್ಮ ಮನಸ್ಸಿನಲ್ಲಿ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಈ ಥರ ಯಾಕಾಗತ್ತೆ? ನಾವು ಅವರ ಜೊತೆ ಕೂತ್ಕೊಂಡು ಮಾತನಾಡದೇ ಇದ್ದಾಗ ಈ ಥರ ವಿಷಯಗಳು ನಮ್ಮಲ್ಲಿಯೇ ಉಳ್ಕೊಂಡ್ಬಿಡುತ್ತೆ. ಈ ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡ ವಿಷಯವಾಗಿ ನಮ್ಮ ಮನಸ್ಸಿನಲ್ಲಿ ಕಾಡ್ತಾನೇ ಇರುತ್ತೆ. ಇದರಿಂದ ಏನಾಗುತ್ತೆ? ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಕಿರಿಕಿರಿ ಆದಾಗ ಯಾರು ಏನೇ ಮಾಡಿದ್ರೂ ಅದು ನಮಗೆ ಸರಿ ಹೋಗ್ತಾ ಇರಲ್ಲ. ಈ ಸಣ್ಣ ತಪ್ಪು ತಿಳುವಳಿಕೆಯನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ನಮಗೇನೋ ಒಂದು ವಿಷಯ ಅವ್ರ ಬಗ್ಗೆ ಗೊತ್ತಾಗಿರುತ್ತೆ, ಆದರೆ ಅವರನ್ನು ಕೇಳೋದೋ ಬೇಡವೋ ಅಂತ ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಆ ಥರ ಅಂದ್ಕೊಳ್ಳೋ ಬದಲು ಈ ವಿಷಯ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋ ಬದಲು ಅವರ ಬಳಿ ಹೋಗಿ ನೇರವಾಗಿ, ಇದು ನನಗೆ ಈ ಥರ ಅನ್ನಿಸ್ತು ನೀ ಮಾಡಿದ್ದು ಸರಿನಾ? ನನಗಂತೂ ಸರಿ ಹೋಗಲಿಲ್ಲ. ಸೊ ನೀನಾದರೂ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಸರಿ ದಾರಿನಲ್ಲಿ ನಡೀತಾ ಹೋಗುವಂಥ ಒಂದು ದೊಡ್ಡವರಾಗಿ, ಅಂದರೆ ಅತ್ತೆ ಆಗಿ ಮಾರ್ಗದರ್ಶನ ನೀಡಿದಾಗ ಮಗ ಆಗಲಿ ಸೊಸೆ ಆಗಲಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ಮುಂದುವರಿತಾ ಹೋಗ್ತಾರೆ. ಈ ಥರ ದೊಡ್ಡವರು ಈ ಸಮಸ್ಯೆಗಳನ್ನು ಚಿಕ್ಕದಿದ್ದಾಗಲೇ ಅದನ್ನು ಬಗೆಹರಿಸ್ಕೋಬೇಕು, ಇಲ್ಲಾಂದರೆ ದೊಡ್ಡದಾದ ಹೋದಾಗ ತುಂಬ ಕಷ್ಟವಾಗುತ್ತೆ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋದ್ರ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯಾಗಿಸ್ಕೊಳ್ಳೋಣ. ಬನ್ನಿ, ಅತ್ತೆ ಲಕ್ಷ್ಮಿಯವರು ಹಾಗೇನೆ ಸೊಸೆ ಸ್ಫೂರ್ತಿಯವರು ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು. ಹೊಸದಾಗಿ ಮದುವೆಯಾಗಿ ಬಂದಂತಹ ಸೊಸೆನ ಯಾವ ರೀತಿ ನಾವು ನೋಡ್ಕೋಬೇಕಾಗುತ್ತೆ ಅನ್ನುವಂಥ ವಿಚಾರದ ಜೊತೆಗೆ ಅತ್ತೆಯಾಗಿ ನಮ್ಮ ಪಾತ್ರ ಏನಿರುತ್ತೆ ಮಾತಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು ಅನಿಸಿಕೆ ಕೇಳೋಣ. ಮೇಡಮ್ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು ಆ್ಯಂಡ್ ನಮ್ಮ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ? ತುಂಬಾ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಚಂದನವಾಹಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮ ಏನಿದೆ ಈಗಿನ ಜನರೇಷನ್ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಭಾಗವಹಿಸಿದ್ದಕ್ಕೆ ನಂಗೆ ಭಾಳ ಸಂತೋಷ ಆಗಿದೆ ಈ ಕಾರ್ಯಕ್ರಮಕ್ಕೆ. ಸಂತೋಷ. ಆ್ಯಂಡ್ ಈ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬಾ ಚೆನ್ನಾಗಿದೆ. ನೀವು ಕೊಡೋ ಅಂದರೆ ಮಾತಾಡಿಸೋ ರೀತಿ ಮತ್ತು ಆಟಗಳು ಅದೆಲ್ಲ ನಮಗೂ ಒಂಥರ ಖುಷಿ ಕೊಡುತ್ತೆ, ಭಾಗವಹಿಸಬೇಕು ಅಂತ ಅನಿಸುತ್ತೆ. ಭಾಳ ಚೆನ್ನಾಗಿದೆ. ಸಂತೋಷ. ಸೊ ಬನ್ನಿ, ಇನ್ನು ಸೊಸೆ ಸ್ಫೂರ್ತಿಯವರು ಭಾಗವಹಿಸಿ ಹೇಗೆ ಅನಿಸ್ತು ಕೇಳೋಣ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗಿದೆ ಈ ಪಾರ್ಟಿಸಿಪೇಷನ್ ಮತ್ತು ಇಂಥ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗೋಕ್ಕೆ. ಅದು ಮತ್ತು ಲೈಕ್ ಅತ್ತೆ ಸೊಸೆ ಅಥವಾ ಸ್ಮಾರ್ಟ್ ಸೊಸೆ ಅಂದರೆ ಆ ಥರ ಮಾಡಿದ್ರೆ ಲೈಕ್ ತುಂಬ ಅಂಡರ್ಸ್ಟ್ಯಾಂಡಿಂಗ್, ಕ್ಲಾರಿಟಿ ಆಗಿರಲಿ, ಒಂದು ಫನ್ ಆ್ಯಕ್ಟಿವಿಟಿ ಆಗಿರಲಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಒಂಥರ ಎಂಗೇಜ್ ಆಗಿರ್ತೀವಿ ಅಂತ ಅಂದರೆ ನಮ್ಮದೆಲ್ಲ ವರ್ಕ್ ಎಲ್ಲ ಬಿಟ್ಟು ಬಂದು ಒಂದು ಆ್ಯಕ್ಟಿವಿಟಿ ಆಗಿರಲಿ, ಒಂದು ಹಾಡೋದಾಗಿರಲಿ, ಒಂಥರ ತುಂಬ ಚೆನ್ನಾಗಿತ್ತು. ಅತ್ತೆಯವರ ಜೊತೆಗೆ ಒಟ್ಟಿಗೆ ಮುಖಾಮುಖಿಯಾಗಿ ಈ ರೀತಿ ಕೂತ್ಕೊಂಡು ವಿಷಯಗಳನ್ನು ಈ ರೀತಿಯಾಗಿ ಏನೋ ಎಕ್ಸ್ಚೇಂಜ್ ಮಾಡುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ. ಹಿಂದೆ ನಾವು ಏನು ಇದು ಮಾಡ್ತೀವಿ, ಲೈಕ್ ಓಕೆ ನಾವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿರ್ತೇವೆ, ಅವರೇನೋ ಒಂದು ಮಾಡಿರ್ತಾರೆ ಅಥವಾ ನಾನೇನೋ ಒಂದು ಮಾಡಿರ್ತೀನಿ. ಸೊ ಈ ಥರ ಇರುವಾಗ ಲೈಕ್ ಫೇಸ್ ಟು ಫೇಸ್ ಬಂದಾಗ ಆ ಆಪರ್ಚುನಿಟಿ ಇರಲ್ಲ, ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಕಾಶನೇ ಇರಲ್ಲ.
ಸೊ ತುಂಬ ಅವಾಗ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಯ್ಯೋ ಆಮೇಲೆ ಅನಿಸುತ್ತೆ, ಗಿಲ್ಟ್ ಫೀಲ್ ಆಗುತ್ತೆ, ನಾನು ಹಿಂಗೆ ಅನ್ಕೊಂಬಿಟ್ಟಿದ್ನ, ನನಗೆ ಒಂಥರ ಆ ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಫೇಸ್ ಟು ಫೇಸ್ ಇರೋದ್ರಿಂದ ತುಂಬ ಬೆಟರ್ ಕ್ಲಾರಿಟಿ ಆಗಿರಲಿ, ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ ತುಂಬ ಹೆಚ್ಚು ಇದು ಸಿಗುತ್ತೆ ಅನ್ನೋದೊಂದು. ಮದುವೆ ಆಗಿ 11 ತಿಂಗಳಾಗಿದೆ. ಸೊ ಇಷ್ಟು ದಿನಗಳಲ್ಲಿ ಯಾವತ್ತಾದರೂ ಈ ರೀತಿಯಾದಂಥ ಒಂದು ಮುಕ್ತವಾದ ಅವಕಾಶ ಸಿಕ್ಕಿತಾ ಒಬ್ರಿಗೊಬ್ರು ಮಾತಾಡ್ಕೊಳ್ಳುವಂಥದ್ದಾಗಲಿ? ನಂದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೆ ವರ್ಕ್ ತುಂಬ ಹೆಕ್ಟಿಕ್ ಆಗಿರುತ್ತೆ. ಸೊ ನಾನು ಆ್ಯಕ್ಚುಲಿ ಹೆಂಗಿದೆ ನನ್ನ ಸ್ಕೆಡ್ಯೂಲ್ ಅಂದರೆ ರೂಮಿಂದ ಆಚೆನೇ ಒಂದೊಂದ್ಸತಿ ಬರೋಕ್ಕಾಗೋದಿಲ್ಲ, ನನಗೆ ಅಷ್ಟು ವರ್ಕ್ ಇರುತ್ತೆ. ಸೊ ನನಗೆ ಈ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದ್ರಿಂದ ಡಿ ಡಿ ಚಂದನದಿಂದ ಲೈಕ್ ಒಟ್ಟಿಗೆ ಕೂತ್ಕೊಂಡು ಅತ್ತೆ ಸೊಸೆ ಆಗಿರಲಿ, ಒಟ್ಟಿಗೆ ಒಂದು ಆ್ಯಕ್ಟಿವಿಟಿ ಆಗಿರಲಿ ಅಥವಾ ಹಾಡೋದಾಗಿರಲಿ ಇಂಥ ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ ಡಿ ಡಿ ಚಂದನ್ ತುಂಬ ಥ್ಯಾಂಕ್ ಯು. ವೀಕ್ಷಕರು, ಬೇಕಲ್ವಾ ಮನೆ ಅಂತಂದ ಮೇಲೆ ಹಳೆ ಬೇರು ಇರಬೇಕು, ಹೊಸ ಚಿಗುರು ಇರಬೇಕು, ಮುಖ್ಯ ಆಗುತ್ತೆ. ಸೊ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತ್ತೆ ಲಕ್ಷ್ಮಿ ಅವರಿಗೆ ಹಾಗೆಯೇ ಸೊಸೆ ಸ್ಫೂರ್ತಿ ಅವರಿಗೆ ಅಭಿನಂದಿಸುವಂತಹ ಸಮಯ. ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದಿಸೋಣ. ಮೊದಲನೇದಾಗಿ ಶ್ರೀಮತಿ ಲಕ್ಷ್ಮಿ ಅವರು, ಧನ್ಯವಾದಗಳು ಮೇಡಮ್ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಸೊ ಅದೇ ನಿಟ್ಟಲ್ಲಿ ಸೊಸೆ ಶ್ರೀಮತಿ ಸ್ಫೂರ್ತಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ವೀಕ್ಷಕರೇ, ಇದೇ ಅಲ್ವಾ ಸಂಬಂಧಕ್ಕೆ ಬೇಕಾಗುವಂಥದ್ದು. ಒಬ್ಬ ನೇಕಾರ ಎಷ್ಟೋ ಬಣ್ಣಗಳನ್ನು ಹಾಕಿ ಒಂದು ಚಂದವಾದ ಸೀರೆ ಮಾಡ್ತಾನೆ. ನೇಗೆ ಮಾಡುವಾಗ ದಾರಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೋಡಿ ನೇಗೆ ಮಾಡ್ತಾನೆ. ಎಲ್ಲೋ ಒಂದು ಸುಕ್ಕು ಬರುತ್ತೆ, ಹಾಗಂತ ನೇಗೆ ಮಾಡೋದನ್ನೇ ನಿಲ್ಲಿಸ್ತಾನ? ಸುಕ್ಕು ತೆಗಿತಾನೆ, ಸೀರೆ ಹೆಣಿತಾನೆ, ನೇಗೆ ಮಾಡ್ತಾನೆ. ಅಷ್ಟೇ ಸಂಬಂಧಗಳಲ್ಲಿ ಎಲ್ಲೋ ಭಿನ್ನಾಭಿಪ್ರಾಯಗಳು ಬರುತ್ತೆ, ತೆಗಿಬೇಕು, ಮತ್ತೆ ನಮ್ಮ ಸಂಬಂಧಗಳ ಬೆಸುಗಿನ ಮುಂದುವರಿಸಬೇಕು, ಸಂಭ್ರಮಿಸಬೇಕು, ಅದೇ ಉದ್ದೇಶ. ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಲ್ವಾ, ಸಾಧ್ಯನಾ ಅಂತ? ಖಂಡಿತವಾಗ್ಲೂ ಸಾಧ್ಯ ಇದೆ. ಆದರೆ ನಾವೀಗ ಹೇಳುವಂಥ ವಿವರಗಳನ್ನು ನಮಗೆ ನೀವು ತಲುಪಿಸ್ಬೇಕಾಗತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಅತ್ತೆಯವರ ಹೆಸರು, ವಯಸ್ಸು, ಊರು, ದೂರವಾಣಿ ಸಂಖ್ಯೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಅಥವಾ ನೀವೇನಾದರೂ ವೃತ್ತಿಯಲ್ಲಿದ್ದರೆ ಅದರ ಒಂದು ಪರಿಚಯ, ಜೊತೆಗೆ ನಿಮ್ಮ ಹವ್ಯಾಸಗಳು, ಇದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಮಗೆ ನೀವು ಬರೀಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಇಬ್ಬರು ಒಟ್ಟಿಗೆ ನಿಂತುಕೊಂಡು ತೆಗೆಸ್ಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ, ಇದನ್ನು ನೀವು ನಮಗೆ ಕಳಿಸ್ಬೇಕಾಗತ್ತೆ. ಇದಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ತಲುಪಿಸಬಹುದು. ಒಂದು ವೇಳೆ ಪತ್ರದ ಮೂಲಕ ತಲುಪಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ಇಮೇಲ್ ID ಈ ರೀತಿಯಾಗಿದೆ, ddSmartSosayendiru@gmail.com. ಸೊ ವೀಕ್ಷಕರೇ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳ ಸಂಭ್ರಮದ ಮಾತು ಎಲ್ಲವನ್ನೂ ಕೂಡ ನೋಡೋಣ, ಸವಿಯೋಣ. ಸೊ ಇದಾಗಿತ್ತು ಸ್ಮಾರ್ಟ್ ಸೊಸೆಯಂದಿರು, ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ.